ತಾಲೂಕಿನ ಚೀಕಲಪರ್ವಿ ಗ್ರಾಮದಲ್ಲಿನ ತುಂಗಭದ್ರಾ ನದಿ ತೀರದಲ್ಲಿನ ಪುಣ್ಯಕ್ಷೇತ್ರವಾದ ಶ್ರೀ ರುದ್ರಮುನೀಶ್ವರ ಶಿವಯೋಗಿಗಳ ಮಠದಲ್ಲಿ ಜನವರಿ 14ರಂದು ಮಕರ ಸಂಕ್ರಮಣದ ಅಂಗವಾಗಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನದ ನಂತರ ಶ್ರೀಮಠದಲ್ಲಿ ಶ್ರೀ ರುದ್ರಮುನೀಶ್ವರ ಶಿವಯೋಗಿಗಳ ಕರ್ತೃಗದ್ದುಗೆಯ ದರ್ಶನ ಪಡೆಯುವ ಭಕ್ತರಿಗೆ ಶ್ರೀಮಠದ ವತಿಯಿಂದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಮಕರ ಸಂಕ್ರಮಣದ ಅಂಗವಾಗಿ ಶ್ರೀಮಠಕ್ಕೆ ರೊಟ್ಟಿಯನ್ನು ತಂದು ಕೊಡುವ ಭಕ್ತರು ಜನವರಿ 12ರೊಳಗಾಗಿ ತಮ್ಮ ರೊಟ್ಟಿಯನ್ನು ಶ್ರೀಮಠಕ್ಕೆ ತಂದು ಕೊಡಬೇಕು ಹಾಗೂ ಶ್ರೀಮಠಕ್ಕೆ ಸಂಕ್ರಮಣದ ಅಂಗವಾಗಿ ಭತ್ತದ ಭಿಕ್ಷೆಯನ್ನು ಸಲ್ಲಿಸುವ ಹಾಗೂ ಅಕ್ಕಿಯ ಸೇವೆಯನ್ನು ಮಾಡುವ ದಾನಿಗಳಿಗೆ ಸಂಕ್ರಮಣದಂದು ಪ್ರತ್ಯೇಕವಾದ ಪ್ರಸಾದ ಲಕೋಟೆಯನ್ನು ನೀಡಲಾಗುವುದು ಎಂದು ಶ್ರೀ ರುದ್ರಮುನೀಶ್ವರ ಶಿವಯೋಗಿಗಳ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವಂತೆ ಇದೇ 14 ಜನವರಿ 2026ರಂದು ಮಕರ ಸಂಕ್ರಮಣ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಪದ್ಧತಿಯಂತೆ ಚಿಕ್ಕಲಪರ್ವಿ ಶ್ರೀಮಠದಲ್ಲಿ ಮಕರ ಸಂಕ್ರಮಣ ಅಂತಂದ್ರೆ ಅದೊಂದು ಸಂಭ್ರಮ. ಇಲ್ಲಿ ಪುಣ್ಯ ಸ್ನಾನಕ್ಕೆ ಬಂದು ಶ್ರೀ ಕರ್ತೃಗುರುಗಳ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥ ಎಲ್ಲ ಸದ್ಭಕ್ತ ಜನಸಂದೋಹಕ್ಕೆ ಶ್ರೀಮಠದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಅನೇಕ ಜನರಲ್ಲಿ ಏನು ಗೊಂದಲ ಇದೆಯಪ್ಪ ಅಂತಂದ್ರೆ ಸಂಕ್ರಮಣ 14 ಅಥವಾ 15 ಅಂತ. ತಮಗೆಲ್ಲ ತಿಳಿದಿರುವಂತೆ ಸರ್ಕಾರಿ ರಜೆ ಕೂಡ 14 ಬಂದಿರೋದ್ರಿಂದ, ಅದೇ ರೀತಿ ಪಂಚಾಂಗದ ಪ್ರಕಾರ ಕೂಡ ಸಂಕ್ರಮಣ 14ನೇ ತಾರೀಕು ಇರೋದ್ರಿಂದ 14ನೇ ತಾರೀಕದಂದು ಮಕರ ಸಂಕ್ರಮಣವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ತಾವುಗಳೆಲ್ಲ ಬಂದು ಕುಟುಂಬ ಸಮೇತ ಪುಣ್ಯ ಸ್ನಾನವನ್ನು ಮಾಡಿ ಈ ಶ್ರೀಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂತಹ ಆಗ್ರಿ ಅನ್ನೋ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.